ಏಯ್ ಸುಮ್ಕಿರಮಿ, ನಾಯಿ ಕಾಕೆ ಊರೊಳಗೆ ನಾಯಿ ತರ ಕಿತ್ತಾಡ್ತಾವ್ರೆ. ಇದು ನಮ್ ಜನ ಕೊಟ್ಟರ ಪಟ್ಟ, ಬಿಡೋ ಮಾತೇ ಇಲ್ಲ. ಬಾ. ಎಲ್ರಿಗೂ ನಮಸ್ಕಾರ. ಆ, ಕುಲದಲ್ಲಿ ಕೀಳು ಯಾವುದೋ ಚಿತ್ರದ ಆ, ಧ್ವನಿ ಮುದ್ರಣ ಕಾರ್ಯಕ್ರಮ ಇವತ್ತಿಂದ ಶುರು ಆಗಿದೆ. ನಮ್ಮ ಚಿತ್ರತಂಡ ಇಲ್ಲಿ ಕುಂತಿದ್ದೀವಿ ಇವತ್ತು ಮುಂದೆ. ತುಂಬ ಒಂದು ಜೋಶಲ್ಲಿದ್ದೀವಿ. ಕಾರಣ ಏನಂದರೆ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಇನ್ನು ಒಂದು ಹಾಡು ಮಾತ್ರ ಬಾಕಿ ಇಟ್ಕೊಂಡಿದ್ದೀವಿ. ಸೊ ಈಗ ಡಬ್ಬಿಂಗ್ ಕಾರ್ಯಕ್ರಮ ಮುಗಿಸ್ಕೊಳ್ತಾ ಆಮೇಲೆ ಅದನ್ನು ಶೂಟ್ ಮಾಡಿ ಕುಂಬಳಕಾಯಿ ಹೊಡೆಯುವಂಥ ಒಂದು ಪ್ರೋಗ್ರಾಮ್ ಇದೆ. ಸೊ ಡಬ್ಬಿಂಗ್ ನಮ್ಮ ಮನು ನಿಮಗೆ ಗೊತ್ತೇ ಇದೆ. ಮಡೆನೂರು ಮನು ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಅವರ ಒಂದು ವಾಕ್ಚಾತುರ್ಯ, ಅವರ ಒಂದು ಟ್ಯಾಲೆಂಟು, ಅವರ ಟೈಮಿಂಗು, ಕಾಮಿಡಿ ಎಲ್ಲ ನೀವು ಆಲ್ರೆಡಿ ಕೇಳಿರ್ತೀರ, ನೋಡಿರ್ತೀರ. ಸೊ ಅಷ್ಟೇ ಅದ್ಭುತವಾಗಿ ಈ ಚಿತ್ರದಲ್ಲೂ ಕೂಡ ಬಹಳಷ್ಟು ಒಳ್ಳೆ ಟೈಮಿಂಗಲ್ಲಿ ಒಳ್ಳೆ ಡೈಲಾಗ್ಗಳನ್ನ ಪಂಚ್ ಮಾಡಿದ್ದಾರೆ. ಅದನ್ನು ಇನ್ಮೇಲೆ ಇವತ್ತಿಂದ ಡಬ್ಬಿಂಗಲ್ಲಿ ಕ್ಯಾಚ್ ಮಾಡ್ತೀವಿ. ಸೊ ಹಾಗೆ ನಮ್ಮ ಮೌನ ಗುಡ್ಡೆ ಮನೆ ಅವರ ಒಂದು ಟಾಕಿಂಗ್ ಪವರ್ ನಿಮಗೆ ಗೊತ್ತೇ ಇದೆ. ಸೊ ಅವರು ಕೂಡ ಒಳ್ಳೆ ಡೈಲಾಗ್ಸ್ಗಳು, ಅದರಲ್ಲಿ ಒಂದು ಹಳ್ಳಿ ಸೊಗಡಿದೆ. ಇವರು ನಾರ್ಮಲ್ಲಾಗಿ ಕನ್ನಡ ಮಾತಾಡೋದು ಕೇಳಿರ್ತೀರ, ಇದರಲ್ಲಿ ಸ್ವಲ್ಪ ಹಳ್ಳಿ ಭಾಷೆ ಇದೆ, ಜಾನಪದ ಶೈಲಿಯಲ್ಲಿರುತ್ತೆ. ಸೊ ಇವರು ಬಹಳ ಎಫರ್ಟ್ ಆಗ್ತಾ ಇದ್ದಾರೆ ಆ ಒಂದು ಪಾತ್ರಕ್ಕೆ. ಈಗ ಡಬ್ಬಿಂಗಲ್ಲೂ ಕೂಡ ತುಂಬ ಒಂದಷ್ಟು ಪದಗಳನ್ನ ಹಿಡಿತಾ ಇದ್ದಾರೆ. ಜನರಲ್ ಲ್ಯಾಂಗ್ವೇಜ್ ಕನ್ನಡ ಮಾತಾಡೋದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಈ ಭಾಷೆ ಇದೆ, ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ತುಂಬ ಒಳ್ಳೆಯ ಪ್ರಯತ್ನ ನಡೀತಾ ಇದೆ. ಹಾಗೆ ನಮ್ಮ ಹರೀಶ್ ಸರ್ ಈ ಚಿತ್ರದಲ್ಲಿ ಒಂದು ತುಂಬ ಅದ್ಭುತವಾದಂಥ ಒಂದು ಪಾತ್ರ. ನನಗೆ ಈ ಸೀಕ್ವೆನ್ಸ್ ಯಾರ ಕೈಯಲ್ಲಿ ಮಾಡಬೇಕು ಅಂದಾಗ ನಮಗೆ ಭಾಳಷ್ಟು ಆಪ್ಷನ್ಸಲ್ಲಿ ನಾವು ಹುಡುಕ್ತಾನೆ ಇದ್ವಿ. ಎಂಟೈರ್ ಟೀಮು ಶೂಟ್ಗೆ ಹೊರಟ್ಬಿಟ್ವಿ, ನಮಗೆ ಸೆಲೆಕ್ಟೆಡ್ ಆಗಿ ಯಾರೂ ಸಿಕ್ಕಿರಲಿಲ್ಲ. ಆಮೇಲೆ ನಾನು ಇವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ಳೋಕೆ ಮುಂಚೆ ಇವ್ರ ಬಗ್ಗೆ ಗೊತ್ತು. ಅಂದರೆ ಇವರು ಆಲ್ರೆಡಿ ಹೀರೋ ಆಗಿ ಒಂದಷ್ಟು ಸಿನಿಮಾಗಳು ನಡೀತಾ ಇತ್ತು. ಇವರು ನಮ್ಮ ಈ ಪಾತ್ರಕ್ಕೆ ಓಕೆ ಅಂತಾರೋ ಇಲ್ವೋ, ಹೋಗಿ ಮತ್ತೆ ರಿಜೆಕ್ಟ್ ಆಗೋದು ಬೇಡ ಅನ್ನೋ ಥರ ಮೈಂಡ್ಸೆಟ್ಟಲ್ಲೇ ಇದ್ವಿ. ಇನ್ನೇನು ಶೂಟಿಂಗ್ ಹತ್ರ ಬರ್ತಿದೆ, ಈ ಪೋರ್ಷನ್ ಕ್ಯಾರೆಕ್ಟರ್ ಶೂಟ್ ಮಾಡಲೇಬೇಕು ಅನ್ನೋ ಟೈಮ್ಗೆ ಒಂದು ಕೊನೆ ಪ್ರಯತ್ನ ಮಾಡಿಬಿಡೋಣ, ಕೇಳೋದ್ರಲ್ಲಿ ತಪ್ಪೇನು ಅಂತೇಳಿ ಒಂದು ಫೋನ್ ಮಾಡಿದೆ. ಸರ್ ಯಾವುದಾದ್ರೂ ಏನು ಸರ್, ಎಲ್ಲ ಸಿನಿಮಾನೇ ಅಲ್ವಾ ಅಂತ ಒಂದು ಮಾತು ಹೇಳಿದ್ರು. ನನಗೆ ಅವತ್ತು ಭಾಳ ಖುಷಿ ಆಯಿತು. ಪಾತ್ರ ಚೆನ್ನಾಗಿರಬೇಕು, ಸಿನಿಮಾ ನೀವು ತುಂಬ ಹಾನೆಸ್ಟಾಗಿ ಮಾಡ್ತಾಯಿದ್ದೀರಾ, ನಿಮ್ಮ ಟೀಮ್ ಚೆನ್ನಾಗಿದೆ, ಸೊ ನಿಮ್ಮ ಜೊತೇಲಿ ನಾನು ಕೆಲಸ ಮಾಡಬೇಕು ಅಂತ ಅಂದರು. ನಮಗೆ ಅವ್ರ ಜೊತೇಲಿ ಕೆಲಸ ಮಾಡೋ ಅಂಥ ಒಂದು ಭಾಗ್ಯ ಈ ಪಿಕ್ಚರಲ್ಲಿ ಸಿಕ್ತು. ಸೊ ಬಹಳ ಖುಷಿ ಆಯಿತು. ನಮ್ಮ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರದಲ್ಲಿ ತುಂಬ ಅದ್ಭುತವಾದಂಥ ಒಂದು ಟೈಮಿಂಗಲ್ಲಿ ಬರುವಂಥ ಒಂದು ಪಾತ್ರ ಅದು. ಆ ಪಾತ್ರಕ್ಕೆ ತುಂಬ ಸೂಟೇಬಲ್ ಪರ್ಸನ್ ನಮ್ಮ ಹರೀಶ್ ಸರ್, ಅವ್ರಿಗೆ ಬಂದು ಆ್ಯಕ್ಟ್ ಮಾಡಿದ್ರು. ಸೊ ಅವ್ರದ್ದು ಕೂಡ ಇವತ್ತಿಂದ ಎಲ್ಲ ಡಬ್ಬಿಂಗ್ ಕಾರ್ಯ ಸ್ಟಾರ್ಟ್ ಆಗ್ತಾಯಿದೆ. ಸೊ ಎಲ್ಲ ಮಾತಿನ ಮಲ್ಲರೇ ಇಲ್ಲಿ ಕುಂತಿರೋರು ನನ್ನ ಬಿಟ್ಟು. ಸೊ ಇವರುಗಳು ಇವತ್ತಿಂದ ಡಬ್ಬಿಂಗ್ ಶುರು ಮಾಡ್ತಿದ್ದಾರೆ. ಇನ್ನೂ ಭಾಳ ಕಲಾವಿದರು ಇದ್ದಾರೆ. ಸುಬ್ಬಣ್ಣ ಅವರು ಇದ್ದಾರೆ, ಹರೀಶ್ ಇವರು ನಮ್ಮ ಶರತ್ ಲೋಹಿತಾಶ್ ಅವರು ಇದ್ದಾರೆ, ತಬಲಾ ನಾನಿ, ಹಾಗೆ ನಾಗೇಂದ್ರ ಅರಸ್ ಅವರು, ಭಾಳಷ್ಟು ಜನ ಕಲಾವಿದರಿದ್ದಾರೆ. ಭಾಳ ಸೋನಾಲ್ ಅವರು, ಸೊ ಡ್ರ್ಯಾಗನ್ ಮಂಜು ಅವರು, ಸೊ ಬಹಳಷ್ಟು ಜನ ಕಲಾವಿದರು ಇದರಲ್ಲಿದ್ದಾರೆ. ಅವರೆಲ್ಲ ಬಂದು ಇನ್ಮೇಲೆ ಡಬ್ಬಿಂಗ್ ಕಾರ್ಯ ಮುಗಿಸ್ತಾರೆ. ಸೊ ನಿಮ್ಮ ಸಪೋರ್ಟ್ ಯಾವಾಗೂ ಹೀಗೆ ಇರಲಿ. ನಮ್ಮ ಚಿತ್ರದ ಪ್ರತಿ ಹಂತದಲ್ಲೂ ನಾವು ನಿಮ್ಮನ್ನು ಭೇಟಿಯಾಗಿ ನಮ್ಮ ಸಿನಿಮಾದ ಏನೇನು ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ, ಮತ್ತು ಅದನ್ನು ನಾವು ಜನರಿಗೆ ತಲುಪಿಸ್ಕೊಳ್ಳೋದಕ್ಕೆ ನಿಮ್ಮ ಮೂಲಕ ಬಹಳಷ್ಟು ನಿಮ್ಮ ಪ್ರೋತ್ಸಾಹ, ಬೆಂಬಲ ಬೇಕಾಗಿದೆ. ಸೊ ದಯವಿಟ್ಟು ಯಾವಾಗೂ ನಮ್ಮ ಜೊತೆಗಿರಿ. ಈ ಕುಲದಲ್ಲಿ ಕೀಳು ಯಾವುದೋ ಚಿತ್ರಕ್ಕೆ ನಿಮ್ಮ ಸಹಕಾರ ಇರಲಿ. ನನ್ನ ಪಾತ್ರ ಇದರಲ್ಲಿ ಬಂದು ಸ್ಟ್ರಾಂಗ್ ಕ್ಯಾರೆಕ್ಟರ್. ಆ್ಯಕ್ಚುಲಿ ಅಂದರೆ ಏನು ಹೇಳೋದು, ಸಾಫ್ಟ್ ಅಲ್ಲ, ರಗಡ್ ಆಗಿರೋದಕ್ಕೂ ರೆಡಿ, ಈ ಕಡೆ ಜನರ ಜೊತೆ ನಿಂತ್ಕೊಳ್ಳೋದಕ್ಕೂ ರೆಡಿ, ಆ ಥರ ಪಾತ್ರ. ಆ್ಯಂಡ್ ಮನೋ ಅವ್ರನ್ನ ತುಂಬ ಇಷ್ಟಪಡ್ತಾ ಇರ್ತೀನಿ. ಅದೊಂದು ಲವ್ಲಿ ಹುಡುಗಿಯಾಗೂ ಕಾಣೋದಕ್ಕೆ ಸಿಗುತ್ತೆ. ಆ್ಯಂಡ್ ಮಾತಿನ ಶೈಲಿ ಆಗಿರಲಿ, ಆ್ಯಂಡ್ ಈವನ್ ಏನು ಹೇಳೋದು, ಒಂದು ಹಳ್ಳಿ ಹುಡುಗಿ. ಇವಾಗ ನನಗೆ ಅದು ಅಂದರೆ ಹೊಸದು, ಯಾಕಂದರೆ ನಾನು ಇಲ್ಲಿವರೆಗೂ ಕೂಡ ಬಯಸ್ತಿದ್ದಿದ್ದು ಅದೇ. ಅಂದರೆ ಸಿನಿಮಾಗೆ ಬಂದರೆ ಫಸ್ಟ್ ನಾನು ಆ ಥರನೇ ಒಂದು ಗೆಟಪ್ಪಲ್ಲಿ ಬರಬೇಕು ಅಂತಲೇ ಆಸೆ ಇದ್ದಿದ್ದು. ಸೊ ಅದೇ ಸಿಕ್ಕಿದೆ. ಆ್ಯಂಡ್ ಸ್ವಲ್ಪ ಕಷ್ಟ ಇತ್ತು ಭಾಷೆ ಎಲ್ಲ. ಅಂದರೆ ನಾನು ಸ್ವಲ್ಪ ಮಂಗಳೂರು ಟಚ್ ಇರೋದ್ರಿಂದ ನನಗೆ ಹಳ್ಳಿ ಸೊಗಡಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು. ಬಟ್ ಕಲಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಾಯಿತು. ಅಂದರೆ ಓವರಾಲ್ ಸಿನಿಮಾ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು ಅಷ್ಟೇ. ಇನ್ನೇನು ಹೇಳ್ತೀನಿ. ಹೌದೌದು, ಮೊದಲನೇ ಸಿನಿಮಾ ಇದು.
ಆಯ್ಕೆ ಆಗಿದ್ದು ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದೆ. ನಮ್ಮ ಪ್ರೊಡ್ಯೂಸರ್ ಅವ್ರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು ಈ ಥರ ಅಂದರೆ ಮೌನ ಅವರೇ ಬೇಕು ಅಂತ ಹೇಳಿಬಿಟ್ಟು. ಅಂದರೆ ಅವರು ನಮ್ಮೂರಿನವರೇ ಆಗಿರೋದ್ರಿಂದ ನನ್ನೇ ಸೆಲೆಕ್ಟ್ ಮಾಡಿದ್ರು. ನಿಮ್ಮೂರವ್ರು ಆಗಿದ್ದಕ್ಕಲ್ಲ, ಈ ಪಾತ್ರಕ್ಕೆ ನೀವು ಹೌದೌದು, ಸೂಕ್ತ. ಅದೇ ಸರ್, ಹೌದು, ಅದು ಒಂದು ಪಾಯಿಂಟ್. ಆ್ಯಂಡ್ ಅದೇ ಸೇಮ್ ಊರವ್ರು ಆಗಿರೋದ್ರಿಂದ ಸ್ವಲ್ಪ ಬೇಗ ಕನೆಕ್ಟ್ ಆಯಿತು. ಆ್ಯಂಡ್ ಹಾಗೆ ಮತ್ತೆ ಹೋಗಿ ಭೇಟಿ ಮಾಡಿದೆ ಟೀಮ್ನ. ಆ್ಯಂಡ್ ಖುಷಿ ಆಯಿತು. ಶುರು ಮಾಡಿದ್ವಿ. ಆ್ಯಂಡ್ ಎಲ್ಲ ಸಾಂಗ್ ಶೂಟಿಂದ ಹಿಡಿದು ಆಲ್ಮೋಸ್ಟ್ ಆಲ್ ಓವರ್ ಇವಾಗ ಡಬ್ಬಿಂಗ್ವರೆಗೂ ಬಂದಿದ್ದೀವಿ. ಎಲ್ಲೂ ನನಗೆ ಹೊಸದು ಅನ್ನೋ ಥರ ಫೀಲ್ ಆಗಲಿಲ್ಲ. ತುಂಬ ಚೆನ್ನಾಗಿ ನಡೀತು ಶೂಟಿಂಗ್ ಎಲ್ಲ. ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಹಾಗೆ ಪ್ರೀತಿಯ ನಮ್ಮ ಸಂತೋಷ್ ಸರ್ ಬಂದಿಲ್ಲ ಇವತ್ತು, ನಮ್ಮ ನಿರ್ಮಾಪಕರು. ಅವರೇನೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ, ಸಂಜೆ ಬರ್ತೀನಿ, ನೀವು ಕಂಟಿನ್ಯೂ ಮಾಡಿ ಅಂದರು. ಅವ್ರಿಗೂ ಥ್ಯಾಂಕ್ ಯು. ಹಾಗೆ ಡೈರೆಕ್ಷನ್ ಟೀಮು ಪ್ರತಿಯೊಬ್ಬರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಟೀಮ್ ಆದ್ರೇ ಈ ಸಿನಿಮಾ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಟೀಮ್ ಏನಾರು ಒಂಚೂರು ಹದಗೆಟ್ರೆ ಇನ್ನೂ 5 ವರ್ಷ ಆದರೂ ಸಿನಿಮಾ ಆಗಲ್ಲ. ಅದಕ್ಕೆ ಟೀಮೇ ಕಾರಣ. ವಿಶೇಷವಾಗಿ ಮತ್ತೆ ಡೈರೆಕ್ಟರ್ ಸರ್, ಅವರೇ ಸಾರಥಿ. ಏನೋ ಒಂಥರ ಮೊದಲು ಹೀರೋ ಡೈರೆಕ್ಟರ್ಗಳು ಪ್ರೀತಿ ಮಾಡಬೇಕು, ಆವಾಗಲೇ ಲವ್. ಭಟ್ರು ಸರ್ ಯಾವಾಗಲೂ ಹೇಳ್ತಿರ್ತಾರೆ, ನೀವು ಅವ್ರು ಲವ್ ಮಾಡಿ, ಅವ್ರು ನೀವು ಲವ್ ಮಾಡಿ, ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತ. ಎಲ್ಲಾರ ಲವ್ ಕಡಿಮೆ ಆಯಿತು ಅಂದರೆ ಸಿನಿಮಾ ಏರುಪೇರು ಆಗ್ಬಿಡುತ್ತೆ ಅಂತ. ಹಾಗಾಗಿ ಅವತ್ತಿಂದ ತುಂಬ ಚೆನ್ನಾಗಿ ಲವ್ ಮಾಡ್ಕೊಂಡು ಬಂದವ್ರೆ. ಇನ್ನು ಸಿನಿಮಾದಲ್ಲಿ ಚಾರು ಮೇಡಮ್ ಅವರು ನಮಗೆ ರಾಮಾಚಾರಿ ಸೀರಿಯಲಲ್ಲಿ ಚಾರು ಅನ್ನೋದೇ ಫೇಮಸ್. ಮೌನ ಗುಡ್ಡ ಮನೆ ಅಂದರೆ ಯಾರು ಗುಡ್ಡ ಮನೆ ಅಂತಾರೆ. ಚಾರು ಅವರು ಅಂದಾಗ ಸುಮಾರು ಜನ ಮೊನ್ನೆ ಕುಣಿಗಲಲ್ಲೂ ಅಷ್ಟೇ ಇಡ್ಲಿ ತಿನ್ನೋಕೆ ಹಾಕಿದ್ದು. ಸರ್ ನಿಮ್ಮ ಹೀರೋಯಿನಿಗೆ ತುಂಬ ಫ್ಯಾನ್ ಸರ್, ನಾನು ನಿಮಗೆ ಹಿಂಗೆ ಅಂತಂದರೆ ತುಂಬ ಖುಷಿ ಆಯಿತು. ಅಂದರೆ ಹೊರಗಡೆ ಒಂದು ಸೀರಿಯಲ್ಲು, ಇನ್ನೊಂದು ಕಡೆ ರಿಯಾಲಿಟಿ ಶೋ ಎರಡೂ ಮಿಕ್ಸ್ ಆದಾಗ ಒಂದು ಔಟ್ಪುಟ್ ಏನು ಬರುತ್ತೆ, ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದಾಗ ಈ ಸಿನಿಮಾದಲ್ಲಿ ಒಂದು ಕುಲದಲ್ಲಿ ಕೀಳಾಗೋದು ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಕತೆ ಸಿಕ್ತು. ನಮ್ಮ ಯೋಗರಾಜ್ ಭಟ್ರು ಸರ್ ಒಂದು ಗಾಡ್ ಫಾದರ್ ಥರ ಒಂದು ಒಳ್ಳೆ ಕತೆ ಕೊಟ್ಟರು. ಅದನ್ನು ತುಂಬ ಪಾಲಿಷ್ ಮಾಡಿ ರಾಮ್ ಸರ್ ಅವ್ರದ್ದು ರೂಟಿಗೆ ಒಂದು ಶೈಲಿಗೆ ತುಂಬ ಇವರು ನಮ್ಮ ಆನಂದ್ ಪ್ರಿಯ ಸರ್, ರೈಟ್? ಆನಂದ್ ಪ್ರಿಯ ನಮ್ಮ ಸಂಭಾಷಣೆ ಈ ಕತೆಗೆ ಆನಂದ್ ಪ್ರಿಯ ಅವ್ರು ಬರೆದಿದ್ದಾರೆ. ಹೌದು, ಅವರು ತುಂಬ ಚೆನ್ನಾಗಿ ಮನುಗೆ ಏನು ಬೇಕು, ಏನು ಡೈಲಾಗ್ ಹೊಡೆದ್ರೆ ಚಂದ, ಕಾಮಿಡಿ ಕಿಲಾಡಿಲಿ ಏನು ಬಿಟ್ಟು ಅದನ್ನು ಬಿಟ್ಟು ಬೇರೆ ಏನು ಮಾಡಿದರೆ ಚಂದ ಅನ್ನೋದನ್ನು, ಕಾಮಿಡಿ ಇರುತ್ತೆ ಅಂದ್ಬಿಟ್ಟು ಅದ್ಬಿಟ್ಟು ಬೇರೆ ಏನೂ ಹೋಗಿಲ್ಲ. ನಾವೇನು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದನ್ನು ಮೊದಲು ನಾವು ಕೊಟ್ಟಿದ್ದೀವಿ. ಅದಾದ್ಮೇಲೆ ಸ್ವಲ್ಪ ಎಮೋಷನಲ್ಲು, ಸ್ವಲ್ಪ ಆಕ್ಷನ್ನು, ಸಾಂಗ್ಸು, ಫೈಟು, ಡ್ಯಾನ್ಸ್ ಎಲ್ಲ ಕಡೆ ಹಾಕೊಂಡು ರುಬ್ಬಿಟ್ಟವ್ರೆ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದ. ತುಂಬ ಖುಷಿ ಕೊಡೋದೇನು ಅಂತಂದರೆ, ರಾಮ್ ನಾರಾಯಣ್ ಅವ್ರನ್ನ ನಾನು ಒಬ್ಬ ಒಳ್ಳೆ ಬರಹಗಾರರಾಗಿ ನೋಡಿದ್ದೀನಿ. ಅವರು ನಿರ್ದೇಶನ ಶುರು ಮಾಡಿದಾಗ ಇವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ. ಯಾವುದೇ ಒಬ್ಬ ಕಲಾವಿದನಿಗೆ ಒಳ್ಳೆ ನಿರ್ದೇಶಕ, ಒಳ್ಳೆ ಬರಹಗಾರ ಇಂಥವ್ರು ನಿರ್ದೇಶಕರಾಗ್ತಾರೆ ಅಂದಾಗ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಸಂತೋಷ ಆಗುತ್ತೆ. ಸೊ ಕಾಯ್ತಾ ಇದ್ದೆ ಇವರು ಚಿತ್ರದಲ್ಲಿ ಯಾವತ್ತು ಕರೆ ಬರುತ್ತೆ ಅಂತ. ಸೊ ಹಾಗಾಗಿ ಇವ್ರು ಹೇಳಿದಾಗೆ ನನಗೆ ಲಾಸ್ಟ್ ಮಿನಿಟಲ್ಲಿ ಕರೆ ಬಂತು. ಈ ಥರ ಯಾರು ನಾವು ಗೊತ್ತಿರಲಿಲ್ಲ, ನಿಮ್ಗೆ ರೀಚ್ ಔಟ್ ಮಾಡೋದು ಬೇಡ ಗೊತ್ತಿರಲಿಲ್ಲ, ಬಟ್ ಮಾಡ್ತೀರಾ ಈ ಪಾತ್ರ ಅಂದಾಗ ತುಂಬ ಖುಷಿ ಆಯ್ತು. ಆ ಪಾತ್ರ ಹೇಳಿದ ತಕ್ಷಣ ಒಂದು ಯೋಗರಾಜ್ ಭಟ್ ಅವರ ಕತೆ ಅಂದ ತಕ್ಷಣವೇ ಆ ಎಲ್ಲ ಪಾತ್ರಗಳು ಚೆನ್ನಾಗಿರುತ್ತೆ, ಅದಕ್ಕೊಂದು ತೂಕ ಇರುತ್ತೆ. ಅದ್ರ ಜೊತೆಗೆ ಇವರು ಬರವಣಿಗೆ ಜೊತೆಗೆ ನಿರ್ದೇಶನ ಅಂತ ಅಂದಾಗ ಈಸ್ ಒನ್ ಆಫ್ ದಿ ಬೆಸ್ಟ್ ರೈಟರ್ಸ್ ದಟ್ ವಿ ಹ್ಯಾವ್ ಕನ್ನಡ ಚಿತ್ರರಂಗದಲ್ಲಿ. ಅಂಥದ್ರಲ್ಲಿ ಇವ್ರ ಜೊತೆ ಕೆಲಸ ಮಾಡೋದು ನನಗೆ, ಇವ್ರು ಹೇಳಿದಾಗ ಇವರು ಖುಷಿ ಎಷ್ಟು ಕೊಟ್ಟಿದೆಯೋ ನನಗೂ ಅಷ್ಟೇ ಖುಷಿಯಾಗಿದೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ. ಇದು ಆ್ಯಂಡ್ ಯಂಗ್ಸ್ಟರ್ಸ್ ಮನುನ ಟಿ ವಿಲಿ ನೋಡಿರ್ಬೋದು, ಜೊತೆಲಿ ಕೆಲಸ ಮಾಡ್ದಿರ್ಬೋದು, ಬಟ್ ಈ ಹೊಸ ಎನರ್ಜಿಗಳ ಜೊತೆ ಕೆಲಸ ಮಾಡಿದಾಗ ನಾವು ಒಂದಷ್ಟು ಅವ್ರ ಏಜಿಗೆ ಬಂದ್ಬಿಡ್ತೀವಿ. ಸೊ ನಾನು ಐ ಟೇಕ್ ಆ್ಯಂಡ್ ನಮ್ಮ ಏನಂತೀವಿ ಪಾತ್ರಕ್ಕೆ ನಾವು ನಮ್ಮ ತನನ ಎಷ್ಟು ಕೊಡ್ತೀವೋ ಪಾತ್ರನೂ ನಮ್ಗೆ ಅಷ್ಟೇ ಕೊಡ್ತಾ ಹೋಗುತ್ತೆ. ಆ ಚಿತ್ರತಂಡದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವರಿಂದನೂ ನಾವು ಅಷ್ಟು ಕಲ್ತ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಸೊ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡೋದು ನನಗೂ ಖುಷಿ ಆಯಿತು. ಮೌನ ಅವ್ರ ಜೊತೆನೂ ಅಷ್ಟೇ ಜಾಸ್ತಿ ಹೆಚ್ಚಿಗೆ ಸೀನ್ಸ್ ಇರಲಿಲ್ಲ, ಬಟ್ ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಟೀಮ್. ನನ್ನ ಪಾತ್ರ ನಾನು ಎಂಜಾಯ್ ಮಾಡಿದೆ. ಸೋನಲ್ ಅವ್ರ ಜೊತೆ ಕಾಂಬಿನೇಷನ್ ಇತ್ತು. ಸೊ ಹಂಗಾಗಿ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಆದರೂ ಕೂಡ ಅದರಲ್ಲಿ ತೂಕ ಜಾಸ್ತಿ ಇದೆ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ನೀವು ಯಾವ ಟೀಮ್ ಸೇರಿಕೊಂಡು ನೀವು ಮಾಡ್ತಾ ಇದ್ದೀರಾ, ನಿಮಗೆ ಈ ಚಿತ್ರದಿಂದ ಒಳ್ಳೆಯದಾಗಲಿ. ಡೆಫಿನೆಟ್ಲಿ ಕುಲದಲ್ಲಿ ಕೀಳಿಯಾಗೋದು ಒಂದು ಡೆಫಿನೆಟ್ಲಿ ಒಂದು ಅಷ್ಟು ಜನಕ್ಕೆ ಮುಟ್ಟುವಂಥ ಟೈಟಲ್ಲು ಪ್ಲಸ್ ಸಬ್ಜೆಕ್ಟ್. ಇದ್ರ ಬಗ್ಗೆನೂ ನಂಬಿಕೆ ಇದೆ ನನಗೆ. ಒಂದು ಕಡೆ ಭಟ್ರು ಸರ್ದು ಒಂದು ಕಡೆ ನಂಬಿಕೆ ಆದರೆ, ಡೈರೆಕ್ಟರ್ ಬಗ್ಗೆ ಒಂದು ನಂಬಿಕೆ, ಪ್ರೊಡ್ಯೂಸರ್ ಮೇಲೆ ನಂಬಿಕೆ, ಎಲ್ಲ ಇದ್ದು ಕೂಡ ಮತ್ತು ನಮ್ಮ ಒಂದು ಮುಕ್ಕಾಲು ವರ್ಷ ನಾವು ಕಷ್ಟಪಟ್ಟಿರೋದು. ಎಲ್ಲರೂ ಹೇಳ್ತಾರೆ ಕಷ್ಟಪಡದೆ ಯಾವುದೂ ಸಿಗಲ್ಲ ಅಂತ, ಅದು ನಿಜ. ಬಟ್ ಕಷ್ಟಪಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ದೂರದ ನಂಬಿಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ. ನೀವು ನಂಬಲ್ಲ, ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಆದಮೇಲೆ ಕಾಮಿಡಿ ಕಿಲಾಡಿ ಅನ್ನೋರು ಸ್ವಲ್ಪ ಕಡಿಮೆ, ಹೊರಗಡೆ ಎಲ್ಲ ಕಂಡಿಡಿತಲ್ಲ. ನೀವು ಕೆಲವರೆಲ್ಲ ಮೊನ್ನೆ ಯಾವುದೋ ಹೋಟ್ಲಿಗೆ ಹೋದಾಗ ಹೇಳ್ತಿದ್ರು, ನೀವು ಮಡೆನೂರು ಮನೋ ತಮ್ಮನ ಅಣ್ಣನ ಅಂತದ, ನಾನೇ ಕಾರಣ ಅಂತ ಹೇಳ್ತಿದ್ದೆ. ಇಲ್ಲ ನೀವಲ್ಲ ನಾನು ಕಟಿಂಗ್ ಮಾಡಿಸ್ಕೊಂಡು ಉಂಡ್ಬಿಡ್ತೀನಿ ಬಿಡಿ, ನೆಕ್ಸ್ಟ್ ನಾನು ಹೇಳ್ತೀನಿ ನಾನೇ ಅಂತ ಹೇಳ್ತಿದ್ದೆ. ಆಮೇಲೆ ಅಶೋಕ ಹೋಟ್ಲ ಮೊನ್ನೆ ಯಾವುದೋ ಒಂದು ಹೋಟ್ಲಿಗೆ ಹೋದ ರಾಮ್ ಸರ್ಗೆ ಹೇಳ್ತಿದ್ದೆ. ಅವರು ತುಂಬ ಅಫಿಷಿಯಲ್ಸು. ನಾವು ಆ ಹೋಟ್ಲಿಗೆ ಏನೋ ಒಂದು ಇದಕ್ಕೆ ಈವೆಂಟಿಗೆ ಏನೋ ಹೋಗಿದ್ದೆ. ಅವರು ಕುಲದಲ್ಲಿ ಕೀಳಾಗೋದು ಮನು ನೋಡಿ ಅಂತ ಅಂದರು. ನಿಜವಾಗ್ಲೂ ಅದು ಆಡಿಯನ್ಸಿಗೆ ತಲುಪಿದೆ ನಮ್ಮ ಸಿನಿಮಾ ಟೈಟ್ಲು.
ಆಮೇಲೆ ಹೊಸ್ದಾಗಿ ನಾವು ಹೊಸ ವರ್ಷಕ್ಕೆ ಪೋಸ್ಟ್ರ್ ಬಿಟ್ಟಾಗ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಇಷ್ಟು ದಿವಸ ನಾವು ಯಾವುದೋ ಪೋಸ್ಟ್ರ್ ಏನೂ ಬಿಟ್ಟಿರಲಿಲ್ಲ, ಒಳ್ಳೇದೊಂದು ಪೋಸ್ಟ್ರ್ ಬಿಟ್ಟರು ನಮ್ಮ ರಾಮನಾರಾಯಣ್ ಸರ್. ತುಂಬ ಒಳ್ಳೆ ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ತುಂಬ ಖುಷಿ ಆಗುತ್ತೆ. ಒಂದು ನಂಬಿಕೆ ಸಿನಿಮಾ ಒಂದು ಒಳ್ಳೇದಾಗುತ್ತೆ ಅನ್ನೋದೊಂದು ತುಂಬ ನಂಬಿಕೆ. ಆಮೇಲೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ನಾವು ಹೇಳೋದಕ್ಕಿಂತ ಇನ್ನೊಂದು 15-20 ದಿವಸದೊಳಗಡೆ ಒಂದ್ಸತಿ ಸಾಂಗ್ ಚೆನ್ನಾಗಿಲ್ಲ ಅಂದರೆ ಯಾರು ಆಡಿಯೋ ರೈಟ್ಸ್ ತಗೊಳ್ಳಲ್ಲ. ಸಾಂಗ್ ರಿಲೀಸ್ಗಿಂತ ಮುಂಚೆ ಒಂದು ಆಡಿಯೋ ರೈಟ್ಸ್ ಆಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ. ಮೊನ್ನೆ ಯಾರು ಇವರು ಆಂಟೋನಿ ದಾಸನ್ ಕೈಲಿ ಒಂದು ಸಾಂಗ್ ಬಂದಿದ್ದಾರೆ, ಇನ್ನೊಂದು ಸೋನು ನಿಗಮ್ ಸರ್ ಕೈಲಿ, ಒಂದು ಶ್ರೇಯಾ ಘೋಷಾಲ್ ಸರ್ ಮೇಡಮ್ ಕೈಲಿ, ಈ ಥರದ್ದೆಲ್ಲ ದೊಡ್ಡವ್ರ ಸಿಂಗರ್ ಎಲ್ಲ ಆಡ್ತಿದ್ದಾರೆ ನಮ್ಮಲ್ಲಿ. ಒಂದು 4-5 ಸಾಂಗ್ ಇದೆ, ಎಲ್ಲ ಅದ್ಭುತವಾಗಿ ಬಂದಿದ್ದಾವೆ. 2 ಜಯಂತ್ ಕಾಕಿಣಿ ಸರ್ ಬರ್ತಿದ್ದಾರೆ, ಒಂದು ಇವ್ರದ್ದು ರಾಮನಾರಾಯಣ್ ಸರ್ದು ಒಂದಿದೆ, ಭಟ್ರು ಸರ್ದು 3 ಇದೆ ಸಾಂಗ್. ಟೋಟಲ್ 6 ಸಾಂಗು ತುಂಬ ಚೆನ್ನಾಗಿ ಬಂದಿದೆ.